ಮಾಜಿ ಸಚಿವ ಬಿ ಶ್ರೀರಾಮುಲುಗೆ ಇವತ್ತೇ ಬಿಗ್ ಡೇ. ಶ್ರೀರಾಮುಲುಗೆ ಬಿಗ್ ಶಾಕ್ ಕೊಡುತ್ತಾ ರಾಜ್ಯ ಸರ್ಕಾರ. ಶ್ರೀರಾಮುಲು ಕೊರಳಿಗೆ ಕೋವಿಡ್ ಕುಣಿಕೆ ಫಿಕ್ಸ್ ಆಗುತ್ತಾ? ಇಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದೆ. ಕೋವಿಡ್ ಹಗರಣ ತನಿಖೆ ಸಂಬಂಧ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಎಸ್ಐಟಿ ರಚನೆ ಮಾಡುವ ಸಂಬಂಧ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ಆಯೋಗದಿಂದ ಮಧ್ಯಂತರ ವರದಿ. ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ಕುನ್ಹಾ ಅವರು. ಬಿಜೆಪಿ ಸರ್ಕಾರ ಇದ್ದಾಗ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಕೋವಿಡ್ ವೇಳೆ ಔಷಧಿ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಪಿಪಿಇ ಕಿಟ್ ಖರೀದಿಯಲ್ಲೂ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ. ಈ ಬಗ್ಗೆ ತನಿಖೆ ನಡೆಸುವುದಕ್ಕೆ ಎಸ್ಐಟಿ ರಚಿಸುವ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀವಿ, ಹಳೆ ಕೇಸ್ಗಳನ್ನ ಮರು ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲೂ ಕೋವಿಡ್ ವಿಚಾರ ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಇರೋದು. ಕೋವಿಡ್ ಸಂದರ್ಭದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಸರ್ಕಾರ ಮತ್ತೊಮ್ಮೆ ತನಿಖೆ ಮಾಡಿಸುವುದಕ್ಕೆ ಮುಂದಾಗಿದೆ. ಹಾಗಾಗಿನೇ ಇವತ್ತು ಶ್ರೀರಾಮುಲು ಅವರಿಗೆ ಒಂದು ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಮೀಟಿಂಗ್ ನಲ್ಲಿ ಅಂತಿಮ ಶರ ಬರೆಯಲಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತೆ ಸಂಪುಟ ಸಭೆ. ಕೋವಿಡ್ ಹಗರಣ ತನಿಖೆ ಸಂಬಂಧ ನಿರ್ಧಾರ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಎಸ್ಐಟಿ ರಚನೆ ಮಾಡುವ ಸಂಬಂಧ ಅಂತಿಮ ತೀರ್ಮಾನ ಇವತ್ತು ಹೊರಬೀಳುತ್ತೆ. ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ಆಯೋಗದಿಂದ ಮಧ್ಯಂತರ ವರದಿ ಜಾರಿಯಾಗುವ ಮಧ್ಯಂತರ ವರದಿಯನ್ನ ಈಗಾಗಲೇ ನ್ಯಾಯಮೂರ್ತಿ ಕುನ್ಹಾ ಅವರು ಸಲ್ಲಿಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿನೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು. ಕೋವಿಡ್ ವೇಳೆ ಔಷಧಿ ಖರೀದಿಯಲ್ಲಿ ನಡೆದಿತ್ತು ಭ್ರಷ್ಟಾಚಾರ. ಪಿಪಿಇ ಕಿಟ್ ಖರೀದಿಯಲ್ಲೂ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಹಾಗಾಗಿ ತನಿಖೆ ನಡೆಯುತ್ತೆ.